ಈ ದೇಶದಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸಕ್ಕೆ ಕೆಲಸ ಮಾಡಿರುವಂಥ ಒಂದು ಸಂಘಟನೆ. ಸಾಮಾನ್ಯ ಜನರಲ್ಲಿ ಕ್ರೀಡಾ ಮನೋಭಾವ ಬೆಳೀಬೇಕು, ಸಮಾಜದಲ್ಲಿ ಕ್ರೀಡಾ ಸಂಸ್ಕೃತಿ ನಿರ್ಮಾಣ ಆಗಬೇಕು ಅಂತ ಕ್ರೀಡಾ ಭಾರತಿ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಆಟ ಆಡೋ ಒಂದು ಸ್ವಭಾವ ಇರಬೇಕು ಅಂತ. ಯಾವತ್ತಿನವರೆಗೆ ನಾವು ಆಟ ಆಡ್ತಿದ್ವಿ, ಯಾವತ್ತಿನವರೆಗೆ ಯುವಕರಾಗಿರ್ತೀವಿ. 70 ವರ್ಷ 80 ವರ್ಷ ಆದಂಥ ಯುವಕರನ್ನು ನೋಡ್ತೀವಿ. ಆದರೆ ಆಟ ಆಡುವಂಥ ಅದನ್ನು ಬಿಟ್ಟು 30 ವರ್ಷದ ಮುದುಕರನ್ನು ತುಂಬ ಕೆಲಸ ಮಾಡಬೇಕು. ನಮ್ಮ ಸಮಾಜ ಆರೋಗ್ಯವಂತ ಸಮಾಜ, ಶಾರೀರಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಭಾವನಾತ್ಮಕವಾದ ಆರೋಗ್ಯ ಎಲ್ಲವನ್ನೂ ಹೊಂದಬೇಕಿದ್ರೆ ಎಲ್ಲರೂ ಆಟದಲ್ಲಿ ತೊಡಗಬೇಕು. ಪುರುಷರು, ಸ್ತ್ರೀಯರು, ಜನರು, ಸಣ್ಣವರು, ಮಕ್ಕಳು ಎಲ್ಲರೂ ಆಟದಲ್ಲಿ ತೊಡಗೋ ಹಾಗಾಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕ್ರೀಡಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕ್ರೀಡಾ ಭಾರತಿ ಇಡೀ ದೇಶದಲ್ಲಿ ಕೆಲಸ ಮಾಡ್ತಿದೆ. ಇದರ ಜೊತೆಗೆ ಸಾಮಾನ್ಯ ಜನರು ಆಟ ಆಡೋದ್ರಿಂದ ಹಿಡಿದು ಪ್ರಪಂಚದ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಮೊದಲನೇ ಸ್ಥಾನವನ್ನು ತಲುಪಕ್ಕೆ ಏನು ಬೇಕು ಆ ಎಲ್ಲ ಪ್ರಯತ್ನಗಳನ್ನು ಕ್ರೀಡಾ ಭಾರತಿ ಮಾಡ್ತಾ ಇದೆ. ಸಮಾಜದಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ಅದನ್ನು ತಗೊಂಡ್ಬಂದು ಇನ್ನು ಮುಂದೆ ತಗೊಂಡು ಹೋಗಿ ಮಾಡುವಂಥ ಪ್ರಯತ್ನಗಳು ಕ್ರೀಡಾ ಭಾರತಿ ಮಾಡ್ತಿದೆ. ಹೀಗೆ ಸಾಮಾನ್ಯರು ಮಾನಸಿಕ ಆನಂದಕ್ಕೋಸ್ಕರ ಆಟ ಆಡೋ ಸ್ವಭಾವದಿಂದ ಹಿಡಿದು ಪ್ರಪಂಚದ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ ಬರಬೇಕು ಅನ್ನೋದರವರೆಗೆ ಕೆಲಸ ಮಾಡುವಂಥ ಕ್ಷೇತ್ರ ಕ್ರೀಡಾ ಭಾರತೀಯ ಕಾರ್ಯಕ್ಷೇತ್ರವಾಗಿದೆ. ಬರೋ 19ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಮೈಸೂರಿನಲ್ಲೇ ಮಾಡಬೇಕು ಅಂತ ಆ ದೃಷ್ಟಿಯಿಂದ ಇವತ್ತು ಒಂದು ಗಣ್ಯರ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿರುವಂಥದ್ದು. ಇದಕ್ಕೆ ಬಂದಿರುವಂಥ ನಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ನಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಎಲ್ಲರೂ ಈ ಥರ ಕರ್ನಾಟಕದ್ದು, ನಮ್ಮ ರಾಜ್ಯದ್ದು, ನಮ್ಮ ದೇಶದ್ದು ಕೀರ್ತಿ ಪತಾಕೆಗೆ ಎತ್ತಿ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಅಥವಾ ಆರಂಭದ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಈಗಾಗಲೇ ಕ್ರೀಡಾ ಭಾರತಿ ಕಳೆದ ಬಾರಿ ಮೈಸೂರಿನಲ್ಲೇ ಕುಸ್ತಿ ಪಂದ್ಯಾವಳಿಯನ್ನು ಮಾಡಿ ಎಲ್ಲರ ಗಮನ ಸೆಳೆದಿದ್ದು ನಮಗೆ ಗೊತ್ತಿರುವಂಥ ಸಂಗತಿಗಳು. ಈ ಬಾರಿ 19ನೇ ತಾರೀಕು ಏನು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮೈಸೂರಿನಿಂದ ಆದಷ್ಟು ಕ್ರೀಡಾಪಟುಗಳನ್ನು ಇದಕ್ಕೆ ಕಳಿಸ್ಕೊಟ್ಟು ಆಯ್ಕೆ ಮಾಡಿದ ಕ್ರೀಡಾಪಟುಗಳನ್ನು ಇಲ್ಲಿ ನಮಗೆ ಜೋಡಿಸ್ಕೊಂಡು ಇದು ಒಂದು ರೀತಿಯಲ್ಲಿ ದೇಶ ಸೇವೆ ಇನ್ನೊಂದು ಭಾಗ. ಶಶಿರಾಜ್ಪೂಟರು ಇವತ್ತು ಕ್ರೀಡಾ ಭಾರತಿ ಕಾರ್ಯಕ್ರಮದಲ್ಲಿ ಇದ್ದಾರೆ, ಡಾಕ್ಟರ್ ಖಾದರ್ ಇದ್ದಾರೆ ಅಂತಂದ್ರೆ ಎಲ್ಲರೂ ಇದಕ್ಕೆ ಏನು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಆರೋಗ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕನಿಷ್ಠ ಒಂದು 20 ನಿಮಿಷ ಆದರೂ ನಾವು ಏನಾದರೂ ಒಂದು ಆಟವನ್ನು ಆಡುವಂಥ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದರೆ 70 ವರ್ಷದವರು ಯುವಕರು ಇದ್ದಾರೆ, 30 ವರ್ಷದವರು ವಯಸ್ಸಾದಂಥವೂ ಇದ್ದಾರೆ. ಒಂದೇ ಸ್ಥಿತಿ ಅನ್ನೋದು ಡಾಕ್ಟರ್ ಖಾದರ್ ಹೇಳ್ತಾ ಇದ್ದಾರೆ, 10,000 ಕೊಟ್ಟು ರೆಡಿ ಮಾಡಬೇಕು, ನಾನು ಆ ವಾರದ ಜೊತೆ ಬಂದಿದ್ದೀವಿ ಅಂತ. ಅಂದರೆ ಈ ರೀತಿಯ ಕಾಳಜಿಗಳಂಥ ವ್ಯಕ್ತಿಗಳು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಸಿಗಲಿ, ಕ್ರೀಡಾಪಟುಗಳು ಭಾಗವಹಿಸಲಿ ಅಂತ ಅಭಿಲಾಷೆಯನ್ನು ಹೊಂದಿ ಮಾತಿನ ವಿರಾಮ ಇರ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ತಿಂಗಳ ಶ್ರಮ ಇದೆ, ಸಾಕಷ್ಟು ಜನರನ್ನು ಸೇರಿಸುವಲ್ಲಿ ಹಾಗೆ ಒಂದು ವಿಶೇಷ ಕಾರ್ಯಕ್ರಮ ತಯಾರು ಮಾಡುವಲ್ಲಿ ಒಂದು ವಿಶೇಷ ಪ್ರಯತ್ನ ಶ್ರೀ ಚೇತನ್ಜಿ ಅವರು, ಹಾಗೆಯೇ ಶ್ರೀ ಚರಂಜಿ ದಯವಿಟ್ಟು ಬರಬೇಕು. ಉದ್ಯಮಿಗಳು ಶ್ರೀ ಚರಂಜಿ, ರುದ್ರಮೂರ್ತಿಜಿ ವಕೀಲರು, ಒಂದು ಸಮ್ಮೇಳನದ ರಾಜ್ಯ ಸಂಚಾಲಕರು ಕೈಗೊಳ್ತಾರೆ. ಶ್ರೀ ಚೇತನ್ ಎಂಬಿ ದಯವಿಟ್ಟು ವೇದಿಕೆ ಬರಬೇಕು ಕೈಗೊಳ್ತಾನೆ. ಶ್ರೀ ಚರಂಜಿ ದಯವಿಟ್ಟು ವೇದಿಕೆ ಬರಬೇಕು ಕೈಗೊಳ್ತಾನೆ. 4 ಜನ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮ ಸಾಕಷ್ಟು ಪ್ರಯತ್ನವನ್ನು ಹಾಕಿ ಏನು ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ತೋರಿಸೋದಕ್ಕೆ ಸಾಕಷ್ಟು ಮಾಡಬೇಕಾದ್ರು. ಹಾಗೆ ಡಾಕ್ಟರ್ ನರೇಂದ್ರ ಸರ್ ಡೆಂಟಿಸ್ಟ್ ದಯವಿಟ್ಟು ವೇದಿಕೆ ಬರಬೇಕು ಕೈಗೊಳ್ತಾರೆ.
ಶ್ರೀನಿವಾಸ್ ರಿಟೈರ್ಡ್ ACP ದಯವಿಟ್ಟು ಅವರು ವೇದಿಕೆ ಬಗ್ಗೆ ಕೇಳ್ಕೊಳ್ತಿದ್ದಾರೆ. ಶ್ರೀನಿವಾಸ್. ಶ್ರೀಮತಿ ಸುಜಾತ ದಯವಿಟ್ಟು ವೇದಿಕೆ ಬಗ್ಗೆ ಕೇಳ್ತಿದ್ದಾರೆ. ಶ್ರೀ ಮಹೇಶ್ ಶನಿಯವರು ದಯವಿಟ್ಟು ವೇದಿಕೆ ಬಗ್ಗೆ ಕೇಳಿಕೊಟ್ಟಿದ್ದಾರೆ. ಪ್ರಖ್ಯಾತ ಉದ್ಯಮಿಗಳು ಶ್ರೀ ಮಹೇಶ್ ಶನಿಯವರು ಇದೀಗ ಈ ಕಾರ್ಯಕ್ರಮದ ಜೊತೆಗೆ ಸಂಸದಂತ ಮಹಾರಾಜರಾದಂಥ ಶ್ರೀ ಯದುವೀರ್ ಕೃಷ್ಣಂತ ಚಂದ್ರಗೌಡ ದಯವಿಟ್ಟು ಮಾತಾಡಬೇಕು ಕೇಳಿಕೊಳ್ತಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಕ್ರೀಡಾ ಭಾರತಿ ವತಿಯಿಂದ ಇವತ್ತು ಏನು ಲಗೋರಿ ಆಟವನ್ನು ಏರ್ಪಡಿಸಿದ್ದಾರೆ, ಇದಕ್ಕೂ ಒಂದು ಸಂತೋಷದ ವಿಷಯ. ಎಲ್ಲರಿಗೂ ಗೊತ್ತಿದೆ, ಬಾಲ್ಯದಲ್ಲಿ ಏನು ನಮಗೆ ಸಾಮಾನ್ಯ ಇಲ್ಲದೇ ಇದೆ, ಭಾಳ ಸುಲಭವಾಗಿ ನಮಗೆ ಆಟ ಆಗೋದು ಈ ಲಗೋರಿ. ಯಾಕಂದರೆ ಯಾವುದೋ ಒಂದು ಕೋಣೆಯಲ್ಲಿ ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಏನಾದರೂ ಸಿಕ್ಕರೂ ಸಹ ಅಲ್ಲಿಗೆ ಒಂದಷ್ಟು ಚಿಪ್ಪುಗಳು ನಾವು ಸಂಗ್ರಹಿಸಿ ಅದನ್ನ ಸ್ಟ್ಯಾಕ್ ಮಾಡಿ ನಂತರ ಒಂದು ಬಾಲ್ ಇದ್ದರೆ ಸಾಕು, ಅಷ್ಟಕ್ಕೆ ನಾವು ಲಗೋರಿ ಆಡ್ಬೋದಾಗಿದೆ. ಇದು ಭಾಳ ಒಂದು ಸಿಹಿ ನೆನಪುಗಳು, ಅಷ್ಟು ಸುಲಭವಾದ ಒಂದು ಆಟ. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ನಮ್ಮ ಒಂದು ಸಮಾಜದ ಏಕತೆಗಾಗಿ, ರಾಜ್ಯದ ಏಕತೆಗಾಗಿ, ರಾಷ್ಟ್ರದ ಏಕತೆಗಾಗಿ ಕ್ರೀಡೆನ ನಾವು ಬಳಸಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ನೀವು ನೋಡ್ಬೋದು, ಯಾವುದೇ ಒಂದು ಅಭಿಪ್ರಾಯದ ವ್ಯತ್ಯಾಸಗಳು ಇರ್ಬೋದು, ಸಿದ್ಧಾಂತದ ಒಂದು ವ್ಯತ್ಯಾಸಗಳು ಇರ್ಬೋದು, ಧರ್ಮದ ವ್ಯತ್ಯಾಸ ಇರ್ಬೋದು, ಎಲ್ಲನೂ ಕೂಡ ನಾವು ಒಂದು ಕಡೆಗೆ ಇಟ್ಬಿಟ್ಟು ಕ್ರೀಡೆ ಒಂದು ದೃಷ್ಟಿಯಲ್ಲಿ ಕ್ರಿಕೆಟ್ ಆಡುವಾಗ ಸಮಸ್ತ ಭಾರತೀಯರು ಎಲ್ಲರ ಜೊತೆಗೆ ನಮ್ಮ ಭಾರತವನ್ನು ಬೆಂಬಲಕ್ಕಾಗಿ ನಿಂತಿರ್ತೀವಿ. ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರೀಡೆಯ ಮೂಲಕ ನಮ್ಮ ಸಮಾಜದ ಏಕತೆಗಾಗಿ ಒಂದು ಯಂತ್ರವಾಗಿ ನಾವು ಬಳಸಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ನಿಟ್ಟಿನಲ್ಲಿ ಒಂದು ಭಾರತೀಯ ಕ್ರೀಡೆಯನ್ನು ಪ್ರೋತ್ಸಾಹ ಕೊಡ್ತಾ ಇರೋಂಥದ್ದು ಕ್ರೀಡೆ ಭಾರತಿ ಒಂದು ಶ್ಲಾಘನೀಯ ಉಪಕ್ರಮ ಅಂತ ನಾನಂತೂ ಭಾವಿಸ್ತೀನಿ. ಒಳ್ಳೆಯ ಒಂದು ಉಪಕ್ರಮ. ಇಲ್ಲಿ ನಮ್ಮ ಮೈಸೂರಿನ ಒಂದು ಕೋಟೆ ಆಂಜನೇಯ ಸ್ವಾಮಿ, ಕೋಟೆ ವಿನಾಯಕ ಸ್ವಾಮಿಯ ಒಂದು ಏನು ಸನ್ನಿಧಿಯಲ್ಲಿ ಒಂದು ಆಟ ಆಡ್ತಾ ಇದ್ದು ಅದು 100ಕ್ಕೆ 100 ಯಶಸ್ವಿಯಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಮೈಸೂರಿಂದ ಎಲ್ಲನೂ ಕೂಡ ಇಲ್ಲಿಂದಾನೇ ಪ್ರಾರಂಭ ಆಗಿದೆ. ದಸರಾ ಮೆರವಣಿಗೆಯಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳು. ಸೊ ಈ ಒಂದು ಏನು ಉಪಕ್ರಮವನ್ನು ಶುರು ಮಾಡಿದ್ದೀರಾ ಅದು ಸಹ ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅದರ ಜೊತೆಗೆ ಈಗಾಗಲೇ ಹೇಳಿದ್ದಾರೆ ಮಾನ್ಯ ಶಾಸಕರು ಮತ್ತು ಅನೇಕರು ಸಹ ಹೇಳಿದ್ದಾರೆ, ಆರೋಗ್ಯಕ್ಕೂ ಕೂಡ ಇದು ಭಾಳ ಒಂದು ಸಹಾಯ ಆಗುತ್ತೆ. ಒಂದು ಆರೋಗ್ಯ ಸಮಾಜ, ಅದರಿಂದ ಆದರ್ಶಪೂರ್ವಕ ಸಮಾಜ ಆಗೋದಕ್ಕೆ ಒಂದು ಆರೋಗ್ಯ ಸಮಾಜ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ಈ ನಿಟ್ಟಿನಲ್ಲೂ ಸಹ ಕ್ರೀಡೆಯ ಒಂದು ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರಿಗೂ ಒಂದು ಬೇಕಾಗಿರುವಂಥ ಕೆಲಸ. ಅದರ ಜೊತೆಗೆ ಏನು ನಮ್ಮ ಭಾರತೀಯ ಕ್ರೀಡೆಗಳು, ಲಗೋರಿ ಇರ್ಬೋದು, ಕಬಡ್ಡಿ ಇರ್ಬೋದು, ಅನೇಕ ಕ್ರೀಡೆಗಳು, ಅದಕ್ಕೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗುತ್ತೆ. ಆದಷ್ಟು ಇವತ್ತು ಆಧುನಿಕ ಕಾಲದಲ್ಲಿ ಭಾಳ ಎಕ್ಸ್ಪೋಜರ್ ಇದೆ. ಅನೇಕ ಒಂದು ಪಾಶ್ಚಾತ್ಯ ಪ್ರದೇಶದಿಂದ ಬಂದಿರುವಂಥ ಕ್ರೀಡೆ ಇರ್ಬೋದು, ನಮ್ಮದೇ ಭಾರತೀಯ ಒಂದು ಏನು ಅನೇಕ ಒಂದು ಪ್ರಭಾವ ಇರೋ ಕಾರಣಕ್ಕಾಗಿ ಅನೇಕ ಕ್ರೀಡೆಗಳು ಭಾರತೀಯ ಕ್ರೀಡೆನೇ ಆಗಿದ್ದಾವೆ ಒಂದು ದೃಷ್ಟಿಯಲ್ಲಿ. ಆದರೆ ಇಂಥ ಒಂದು ಕ್ರೀಡೆ ಭಾರತದಲ್ಲೇ ಅನುಭವ ಆಗಿರೋ ಕಾರಣಕ್ಕಾಗಿ ಅದಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹ ಕೊಡಬೇಕಾಗಿರೋದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲೂ ಸಹ ಕ್ರೀಡಾ ಭಾರತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಜಕ್ಕೂ ನೋಡೋಕೆ ಹೋದರೆ ಲಗೋರಿಗೆ ಇಷ್ಟೊಂದು ಕೂಡ ನಾವೇನು ಈ ಟರ್ಫು ಮತ್ತು ಅನೇಕ ಏನು ಇದೆಲ್ಲ ಇಟ್ಟಿರೋದು ಸಹ ಬೇಕಾಗಿಲ್ಲ. ಎಲ್ಲೋ ಒಂದು ಸಣ್ಣ ಫೀಲ್ಡಲ್ಲಿ ಅಥವಾ ಒಂದು ಸಣ್ಣ ಸೈಟು ನಮ್ಮ ಲೇಔಟಲ್ಲೆಲ್ಲ ಸಿಕ್ಕರೆ ಅದು ಸಹ ಆಡ್ಬೋದು. ಏನು ಜಾಸ್ತಿ ಒಂದು ಏನು ಕ್ರೀಡೆಯ ಒಂದು ಉತ್ಪನ್ನಗಳೆಲ್ಲ ಬೇಕಾಗಿಲ್ಲ. ಸೊ ಇದಕ್ಕಾಗಿ ಇದು ಒಂದು ಎಲ್ಲರಿಗೂ ಅಂದರೆ ಎಲ್ಲ ವರ್ಗಕ್ಕೂ ಒಂದು ಮಾಡ್ಬೋದಾಗಿರುವಂಥದ್ದು ಕ್ರೀಡೆ. ಇದಕ್ಕಾಗಿ ಒಂದು ಪ್ರೋತ್ಸಾಹ ಕೊಡೋ ಮೂಲಕ ನಾವೆಲ್ಲರೂ ಸೇರಿದ್ದೀವಿ. ಇಲ್ಲಿ ಅನೇಕ ಮೈಸೂರಿನ ಅನೇಕ ಸಂಘ ಸಂಸ್ಥೆಗಳು ಬಂದಿದ್ದಾರೆ, ಉದ್ಯಮಿಗಳು ಬಂದಿದ್ದಾರೆ, ನಮ್ಮ ವೈದ್ಯರು ಸಹ ಬಂದಿದ್ದಾರೆ, ಅನೇಕರು ಬಂದಿದ್ದಾರೆ ಇಲ್ಲಿ. ಎಲ್ಲರೂ ಸಹ ಜೊತೆಗೂಡಿ ಒಂದು ಮೈಸೂರಿನ ಐಕ್ಯತೆಗಾಗಿ, ರಾಜ್ಯ ಮತ್ತು ರಾಷ್ಟ್ರದ ಐಕ್ಯತೆಗಾಗಿ ಈ ಒಂದು ಕ್ರೀಡೆ ಆಟವನ್ನು ಮಾಡೋಣ. ಮತ್ತು ನಂತರ ಇದು ಒಂದು ಭಾರತೀಯ ಕ್ರೀಡೆಗೆ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡೋಣ. ಮತ್ತೊಮ್ಮೆ ಕ್ರೀಡಾ ಭಾರತಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು. ಉಪಸ್ಥಿತರಿರೋರು ಎಲ್ಲರಿಗೂ ಸಹ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹದ ಮಾತುಗಳನ್ನು ಮಾಡಿ ಶುಭ ಹಾರೈಸಿದಂಥ ಸಂಸ್ಥೆಗೆ ಧನ್ಯವಾದಗಳು. ಇದೀಗ ಎಲೆಕ್ಷನ್ನಲ್ಲಿ ಆಟ ಪ್ರಾರಂಭ ಆಗಿದೆ. 2 ತಂಡವನ್ನು ಮಾಡಿದ್ವಿ. ಮೊದಲ ತಂಡ ನಾಲ್ವಡಿ, ಹಾಗೆಯೇ ಎರಡನೇ ತಂಡ ಮುಮ್ಮಡಿ. ನಾಲ್ವಡಿ ತಂಡಕ್ಕೆ ಮಾನ್ಯ ಸಂಸದಂತ ಯದುವೀರ್ ಕೃಷ್ಣಂತ ಚಂದ್ರಗೌಡರವರು ಇದಕ್ಕೆ ಕ್ಯಾಪ್ಟನ್ ಆಗಿರ್ತಾರೆ. ಹಾಗೆಯೇ
ಮುಮ್ಮಡಿ ತಂಡಕ್ಕೆ ಶ್ರೀನಿವಾಸ ಸರ್ ಶಾಸಕರು ಗೊತ್ತಾಗಿದ್ದಾರೆ. ಇವರು ನಾಯಕತ್ವದಲ್ಲಿ ಇದೀಗ ಒಂದು ವಿಶೇಷ ಕಾರ್ಯಕ್ರಮ ಇಡೀ ಜಗತ್ತಿಗೆ ಈ ಒಂದು ಕ್ರೀಡಾ ಕೂಡ ಪರಿಚಯಿಸುವ ಪ್ರಯತ್ನವಾಗಿ ಅದನ್ನು ವಿಶ್ವ ಪ್ರಸಿದ್ಧಿಗೊಳಿಸುವ ಈ ಒಂದು ಪ್ರಯತ್ನವಾಗಿ ಒಂದು ಆಡುವಂಥ ಲಗೋರಿ ಆಟ ಮತ್ತು ವಿಶ್ವ ಪ್ರಸಿದ್ಧಿಗೊಳ್ಳಲಿಕ್ಕೆ ಹಾಗೆಯೇ ಒಂದು ಸಾಂಸ್ಕೃತಿಕ ನಗರಿಯಲ್ಲಿ ಕ್ರೀಡಾ ಸಂಸ್ಕೃತಿಯ ಅನುರಣನ ಎನ್ನುವಂತಹ ಘೋಷವಾಕ್ಯವನ್ನು ಪ್ರಾರಂಭ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಇದೀಗ ಕುತೂಹಲಕರನ್ನು ತಲುಪಿದೆ. ಹೇಳಿಕೆ ನಾರುಡಿ ತಂಡಕ್ಕೆ ಉಳಿದ ಸದಸ್ಯರು ಶ್ರೀ ಮಹೇಶ್ ಅವರು, ಹಾಗೆಯೇ ಡಾಕ್ಟರ್ ಚಂದ್ರಶೇಖರ್ ಅವರು, ಶ್ರೀ ಕಿರಣ್ ರಂಗ, ರವಿ ಪಾಂಡವಪುರ, ಶ್ರೀ ಶ್ರೀಹರಜಿ, ಶಶಿಧರ್ ಕೋಟೆ, ಹಾಗೆಯೇ ಮುಮ್ಮಡಿ ತಂಡಕ್ಕೆ ಡಾಕ್ಟರ್ ಖಾದರ್ಜಿ, ಹಾಗೆಯೇ ಶ್ರೀ ಪ್ರಶಾಂತ್ ಗೌಡ ಹಾಸನವರು, ಶ್ರೀ ಶಿವಕುಮಾರ್ ಸರ್, ಡಾಕ್ಟರ್ ಅಜಯ್ ಹೆಗಡೆ, ವಿನಾಯಕ್ ಪಿ ಹೆಗಡೆ, ಹಾಗೆಯೇ ವಾಸುದೇವ್ ಭಟ್ ಸರ್. ದಯವಿಟ್ಟು ಈಗ 7 ತಂಡಗಳು 7 ಜನರ 2 ತಂಡಗಳು ತಯಾರಾಗಿದೆ. ಉಳಿದವರೆಲ್ಲರೂ ಕೂಡ ನಾವು ಈ ಗೇಟಿಂದ ಹೊರಗಡೆ ಬರಬೇಕಾಗುತ್ತೆ. ಕಾರ್ಯಕರ್ತರು ಗಮನಿಸಬೇಕು. ಅಲ್ಲಿ ಅಂಪೈರ್ಗಳು ದಯವಿಟ್ಟು ಅದನ್ನು ಗಮನಿಸಬೇಕು. ಎಲ್ಲ ವಿಡಿಯೋ ಮಾಡೋರು, ಫೋಟೋಗ್ರಾಫ್ ಮಾಡೋರು ದಯವಿಟ್ಟು ಏನು ಬ್ಯಾರಿಕೇಡ್ ಹಾಕಿದ್ವಿ ಅದರ ಹೊರಗೆ ಬಿಡಬೇಕಾಗುತ್ತೆ. ಆಟ ಆಡ್ಲಿಕ್ಕೆ ಆಗೋದ ಏನು ಕೋರ್ಟ್ ಏನಿದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಸಹಕರಿಸಬೇಕು. ಚಪ್ಪಾಳೆ ದಯವಿಟ್ಟು ಮಾಧ್ಯಮ ಮಿತ್ರರು ಮೊದಲ ಹೊಡೆತ ಎರಡನೇ ಹೊಡೆತ ಮೂರನೇ ಎಸೆತ. ಭಾರತ್ ಮಾತಾ ಕಿ. ಮುಂದಿನ ಆಟಗಾರರು ಇಲ್ಲಿ ಕಾರ್ಯಕ್ರಮದ ದಯವಿಟ್ಟು ಗಮನಿಸಬೇಕು. ಚೆಂಡನ್ನ ಹೊರಗಡೆ ಹೋಗದಾಗೆ ಅದರಲ್ಲಿ ನಾಲ್ಕು ತಂಡದ ಎಸೆತ ಊರೆಲ್ಲ ಕಿಟ್ಟಿದೆ. ನಾಡಿ ತಂಡಕ್ಕೆ ಅಂಕಗಳು ಸಿಕ್ಕಿವೆ. ಮುಂದಿನ ಎಸೆತ ನಾಡಿ ತಂಡದ ಎಸೆತ. ಲಹರಿಯನ್ನು ಕಟ್ಟುತ್ತದೆ ನಾಡಿ ತಂಡದ್ದು. ಅಟ್ಯಾಕ್ ತುಂಬಾ ಚೆನ್ನಾಗಿತ್ತು. ಈಗ ಅಂಕ ನವೀನ್ಜಿ. ನಾನುಡಿ 8 ಅಂಕಗಳು, ಹಾಗೆಯೇ ಮುಮ್ಮಡಿ 3 ಅಂಕಗಳೊಂದಿಗೆ ಪಂದ್ಯಾಟ ರೋಚಕ. ಅಲ್ಲಿ ಉತ್ತಮವಾದ ಎಸೆತ, ಉತ್ತಮವಾದ ಆಟ, 4 ತಂಡದಿಂದ ಉತ್ತಮವಾದ ಆಟ. ಈಗಲೇ ಊರಿನ ಲಘುವಿನ ಕಟ್ಟಲ್ಲಿ ಯಶಸ್ವಿಯಾಗಿದ್ದಾರೆ ನಾನುಡಿ ತಂಡ. ನಾನುಡಿ ತಂಡ 15 ಅಂಕಗಳು, ನಾವೆಲ್ಲರೂ ಪಾಲ್ಗೊಂಡು ಇವತ್ತು ಆನಂದದಿಂದ ಏನು ಆಟವನ್ನು ಆಡಿದ್ದೀವಿ. ಇದು ಬಹಳ ಸಂತೋಷದ ವಿಷಯ. ಮುಂದೇನೂ ಸಹ ಇದು ಒಂದು ಎಲ್ಲ ಮೈಸೂರಿನ ಪ್ರತಿಯೊಂದು ಬಡಾವಣೆ ಇರ್ಬೋದು, ಸುತ್ತ ನಮ್ಮ ಏನೇನು ಹಳ್ಳಿ ಗ್ರಾಮ ಇರ್ಬೋದು, ನಂತರ ಎಲ್ಲ ಇಡೀ ಕರ್ನಾಟಕಕ್ಕೆ ಈ ಒಂದು ಆಟದ ಒಂದು ಪ್ರೋತ್ಸಾಹವನ್ನು ಬರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಭಾವನಾತ್ಮಕ, ದೈಹಿಕ ಮತ್ತು ಕ್ರಿಯಾಶೀಲತೆ ಈ ಮೂರನ್ನ ಅಂಶಗಳನ್ನು ಹೆಚ್ಚುವಳಿಕೆ ಈ ಲಗೋರಿ ಆಟ ತುಂಬ ಖುಷಿಯಾಗ್ತಾ ಮಕ್ಕಳು ಆಡ್ತಾ ಇದ್ದರು. ಇದಕ್ಕೆ ಯಾವ
ಪದಾರ್ಥಗಳು ಪರಿಕರಗಳು ಬೇಕಾಗಿಲ್ಲ. ಕಲ್ಲು ಬಟ್ಟೆ ಬಾಲ್ ರೆಡಿ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದೆ ಮಕ್ಕಳು ತಮ್ಮಷ್ಟಕ್ಕೆ ತಾವು ಆಡಿಕೊಂಡು ಭಾವನಾತ್ಮಕವಾಗಿ ಗುಂಪುತನವನ್ನು ಕಟ್ಟಿಕೊಂಡು ಹಳ್ಳಿಯಲ್ಲಿ ತುಂಬ ಖುಷಿಯಾಗಿ ಬೆಳವಣಿಗೆ ತಂದೆ ತಾಯಿ ಕೆಲಸಗಳು ಮಾಡಿಕೊಳ್ತಾ ಇದ್ರೂ ಎಲ್ಲ ರೀತಿಯಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡ್ತಾಯಿದ್ರು. ಸೊ ಈ ಒಂದೇ ಒಂದು ಅಂಶ, ಪೈಸಾ ಇಲ್ಲದವರು ದುಡ್ಡು ಇರೋರು ಎಲ್ಲರೂ ಸೇರಿ ಆಟ ಆಡ್ತಾಯಿದ್ರು. ಸೊ ಇಂಥ ಅದ್ಭುತವಾದ ಕ್ರೀಡಾ ಭಾರತೀಯ ಒಂದು ಕಾಲ್ಪನಿಕ ದೂರ ದರ್ಶನದಿಂದ ನಾವು ಈ ಥರ ಕ್ರೀಡೆಗಳನ್ನು ಮತ್ತೆ ನಮ್ಮ ಭಾರತ ದೇಶದಲ್ಲಿ ಮುಂದಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಮ್ಮ ಪ್ರಾಚೀನ ಪಾರಂಪರಿಕ ಸಾಂಪ್ರದಾಯಿಕ ಕ್ರೀಡೆಗಳನ್ನು ತೆರೆ ಮೇಲೆ ತಂದು ಎಲ್ಲರಿಗೂ ಪರಿಚಯಿಸ್ತಾ ಇರೋದು ತುಂಬ ಖುಷಿಯಾದ ವಿಷಯ. ಧನ್ಯವಾದ ಸರ್ ಖದರ್ ಸರ್ ಅವರಿಗೆ. ದಯವಿಟ್ಟು ಗಣ್ಯರು ಇನ್ನೊಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿದೋಗುತ್ತೆ. ರಕ್ಷಕರು ಗಮನಿಸಬೇಕು. ದಯವಿಟ್ಟು ಆಟವನ್ನ ಮುಕ್ತವಾಗಿ ಆಟ ಆಡಬೇಕಾದ್ರೆ ಎಲ್ಲರ ಸಹಕಾರ ಅಗತ್ಯ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಅಲ್ಲಿ ಶ್ರೀ ರಮೇಶ್ ಸರ್ ಅವರ ಅದ್ಭುತವಾದ ಆಟ, ಎರಡನೇ ಸೆತ, ಕೊನೆಯ ಸೆತ ಅದ್ಭುತವಾದ ಆಟದೊಂದಿಗೆ ಮುನ್ನುಗ್ತಾ ಇದೆ ಕೃಷ್ಣರಾಜ ತಂಡ. ನವೀನ್ಜಿ ಶ್ರೀ ದರ್ಶನ್ ಸರ್ ಅವರ ನೋಡಿ ಎಸೆತ, ಎರಡು ಎಸೆತಗಳು ಪೂರ್ಣಗೊಂಡಿದೆ. ಮೂರನೇ ಎಸೆತ ಅದ್ಭುತವಾದ ಎಸೆತ, ಯಾವುದೇ ಅಂಕ ಇಲ್ಲ. ಶ್ರೀ ಬಾಲ್ಸನ್ ಅವರು ನಿವೃತ್ತ ಕೋಚ್ ಶ್ರೀ ಬಾಲ್ಸನ್ ಅವರು ಕ್ರೀಡಾ ಭಾರತೀಯ ಕಾರ್ಯಕರ್ತರು. ಉತ್ತಮವಾದ ಎಸೆತ, ಅದ್ಭುತವಾದ ಎಸೆತ ಬಾಲ್ಸನ್ ಮೂರನೇ ಎಸೆತ, ಬಹಳ ಅದ್ಭುತವಾದ ಎಸೆತ. ಅಲ್ಲಿ ಬಾಲ್ಸನ್ ಆಕ್ರಮಣಶೀಲ ಆಟ, ಶ್ರೀ ಪೈಲ್ವಾನ್ ಉತ್ತಮವಾದ ಹೊಡೆತ. ಬಹಳ ಅದ್ಭುತವಾದ ಆಟ. ಈಗ ಚಾಮರಾಜ ತಂಡದಿಂದ ಮುಂದಿನ ದಾಳಿಗೆ ಸಿದ್ಧರಾಗಿದ್ದಾರೆ. ಮಾನ್ಯ ಶಾಸಕರಾದ ಎಲ್ ನಾಗೇಂದ್ರ ಅವರು ಮುಂದಿನ ಒಂದು ದಾಳಿಗೆ ಸಿದ್ಧವಾಗಿ ನಿಂತಿದೆ. ಚಾಮರಾಜ ತಂಡ ಜೋರ ಚಪ್ಪಾಳೆ, ಭಲೋ ಭಾರತ್ ಮಾತಾ ಕಿ. ಮುಂದಿನ ಆಟ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಂತ ಶ್ರೀಮತಿ ಸುಜಾತಾ ಮೇಡಮ್ ಅವರ ಎಸೆತ. ಜೋರ ಚಪ್ಪಳೆ. ಈ ಆಟವನ್ನು ಆಡ್ಲಿಕ್ಕೆ ಕುಟುಂಬ ಸದಸ್ಯರೆಲ್ಲರೂ ಕೂಡ ಬಹಳ ಮುಕ್ತವಾಗಿ ಆಟ ಆಡ್ಲಿಕ್ಕೆ ಲಗೋರಿನ ಅವಕಾಶ ಇದೆ. ಹಾಗೆ ಇಲ್ಲಿ ಯಾವುದೇ ಲಿಂಗಭೇದ ಇಲ್ಲದೆ, ಯಾವುದೇ ವಯಸ್ಸಿನ ತಾರತಮ್ಯ ಇಲ್ಲದೆ ಆಡುವಂತಹ ಸುಂದರವಾದಂತಹ ಆಟ ಲಗೋರಿ ಆಟ. ಈ ಲಗೋರಿ ಆಟವನ್ನ ವಿಶ್ವ ಪ್ರಸಿದ್ಧಿಗೊಳಿಸುವಂತಹ ಒಂದು ಪ್ರಯತ್ನ ಕ್ರೀಡಾ ಭಾರತಿ ಕರ್ನಾಟಕ ತಂಡದಿಂದ. ಒಂದು ವಿಶ್ವ ಪಾರಂಪರಿಕ ನಗರಿ ಅಂತ
ಸಾಂಸ್ಕೃತಿಕ ನಗರಿ ಅಂತ ಮೈಸೂರಿನ ನೆಲದಿಂದ ಲಗೋರಿಗೆ ಒಂದು ವಿಶೇಷವಾದ ವಿಶ್ವ ಪ್ರಸಿದ್ಧಿಯನ್ನ ಕಲ್ಪಿಸಿಕೊಂಡ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನ ಕ್ರೀಡಾಭರ್ತಿ ಕನ್ನಡ ತಂಡದ ಜೋರಾದ ಚಪ್ಪಾಳೆ ಭಾರತ್ ಮಾತಾಕಿ ಡಾಕ್ಟರ್ ಅನಿಲ್ ಥಾಮಸ್ ಅವರ ಉತ್ತಮ ಎಸೆತ ಯಾವುದೇ ಅಂತ ಇಲ್ಲ. ಎರಡನೇ ಎಸೆತ ಡಾಕ್ಟರ್ ಅನಿಲ್ ಥಾಮಸ್ ಅವರ ಭರ್ಜರಿ ಹೊಡೆತ ಆಕ್ರಮಣಿಸಿರುವಂತ ಉತ್ತಮ ಎಸೆತ. ಅಂಕಗಳು ರವೀಂದ್ರಿ. ಚಾಮರಾಜ ತಂಡಕ್ಕೆ ಅಂಕಗಳು ಹೇಗಿವೆ ಗಮನಿಸಿ. ಚಾಮರಾಜ ತಂಡಕ್ಕೆ 7 ಅಂಕಗಳು, ಕೃಷ್ಣರಾಜ ತಂಡಕ್ಕೆ 4 ಅಂಕಗಳನ್ನ ಪಡ್ಕೊಂಡು ಕೃಷ್ಣರಾಜ ತಂಡಕ್ಕೆ 4 ಅಂಕಗಳು ಲಭಿಸಿದೆ. ಇನ್ನು ಕೊನೆಯ ಕ್ಷಣದ ರೋಚಕ ಪಂದ್ಯಾಟಕ್ಕೆ ಚಾಮರಾಜ ಕ್ಷೇತ್ರ ಹಾಗೂ ಕೃಷ್ಣರಾಜ ತಂಡ ಇದೀಗ ಸಿದ್ಧವಾಗಿದೆ. ಮಾನ್ಯ ಶಾಸಕರಂತ ಎಲ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಚಾಮರಾಜ ತಂಡವನ್ನು ಮುನ್ನಡೆಸಿದರೆ ಮಾನ್ಯ ಶಾಸಕರು, ಹಾಗೆಯೇ ಕೃಷ್ಣರಾಜ ತಂಡವನ್ನ ಮುನ್ನಡೆಸಿದರೆ ಡಾಕ್ಟರ್ ಲಕ್ಷ್ಮೀ ನರಸಿಂಹನವರ ಅಲ್ಲಿ ಉತ್ತಮವಾದ ಎಸೆತ. ತಂಡದ ಸಾಂಘಿಕ ಪ್ರಯತ್ನದ ಒಂದಿಗೆ ಉತ್ತಮವಾದ ಆಟ. ಲಗೋರಿ ಗೆಲ್ಲಬೇಕಾದ್ರೆ ಪೂರ್ಣ ತಂಡದ ಸಹಕಾರ ಅಷ್ಟೇ ಮುಖ್ಯ. ಸಾಂಘಿಕ ಶಕ್ತಿಯನ್ನು ಇಲ್ಲಿ ಪ್ರದರ್ಶಿಸಲೇಬೇಕು. ಇಲ್ಲಿ ಮನೋರಂಜನೆ ಜೊತೆಗೆ ಒಂದು ಗುಣದ ನಿರ್ಮಾಣ ಈ ಲಗೋರಿ ಪಂದ್ಯದ ಜೊತೆಗೆ ಆಗುವಂಥದ್ದು. ನಾವೆಲ್ಲರೂ ಕೂಡ ನಮ್ಮೆಲ್ಲರ ಚಿಂತೆಯನ್ನು ಬದಿಗೆ ಸರಿಸಿ ಮಕ್ಕಳ ರೀತಿಯಲ್ಲಿ ಮುಕ್ತ ಮನಸ್ಸಿಂದ ಆಡುವಂತ ಲಗೋರಿ ಆಟ ಇದು ಆರೋಗ್ಯ ದೃಷ್ಟಿಯಿಂದ ಹಾಗೆಯೇ ಬೌದ್ಧಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ದೃಷ್ಟಿಯಿಂದ ಉತ್ತಮವಾದ ಆಟ ಲಗೋರಿ ಆಟ. ಎನ್ಆರ್ ಮಂಜುನಾಥ್ ಅವರಿಂದ ಉತ್ತಮವಾದ ಎಸೆತ, ಜೋರ ಚಪ್ಪಳೆ ಬರಲಿ. ಅದ್ಭುತವಾದ ಎಸೆತ ಎನ್ಆರ್ ಮಂಜುನಾಥ್ ಅವರಿಂದ. ಅಲ್ಲಿ ಡಾಕ್ಟರ್ ಧನೇಂದ್ರ ಸರಿಂದ ಉತ್ತಮವಾದ ರಕ್ಷಣಾತ್ಮಕ ಆಟ. ಇದೀಗ ಉತ್ತಮವಾದ ಆಟ ಆನಂದ್ ಉತ್ತಮವಾದ ಎಸೆತ. ಅಲ್ಲಿ ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಸರ್ ಅವರು ಯೋಗ ಉದ್ಘಾಟನಾ ಅಧ್ಯಕ್ಷರಾಗಿದೆ. ನಿಕಟಪೂರ್ವ ಕ್ರೀಡಾ ಭಾರತೀಯ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಪಿ ಗಣೇಶ್ ಕುಮಾರ್ ಸರ್ ಅವರ ಉತ್ತಮವಾದ ಎಸೆತ. ಚಾಮರಾಜ ತಂಡಕ್ಕೆ ಅಂಕಗಳು. ಈ ಒಂದು ರೋಚಕ ಪಂದ್ಯಾಟ ಚಾಮರಾಜ ಹಾಗೂ ಕೃಷ್ಣರಾಜ ತಂಡಗಳ ಮಧ್ಯ ರೋಚಕ ಪಂದ್ಯಾಟ. ನಾವೆಲ್ಲರೂ ಕೂಡ ಜೋರ ಚಪ್ಪಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೋತ್ಸಾಹ ಕೊಡಬೇಕು. ಆಟ ಆಡಿದಂತ ಎಲ್ಲ ಗಣ್ಯರಿಗೆ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಯನ್ನ, ಧನ್ಯವಾದವನ್ನ ಕ್ರೀಡಾಭರ್ತಿ ಘಟಕ ಸಲ್ಲಿಸಿದೆ. ದಯವಿಟ್ಟು ಕ್ರೀಡಾಭರ್ತಿ ಕಾರ್ಯಕ್ರಮ ಬಂದ ಬರಬೇಕು, ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲ ಕೇಳ್ಕೊಳ್ತಾರೆ. ಡಾಕ್ಟರ್ ಧನೇಂದ್ರ ಸರ್ ಅವರು, ಡೆಂಟಿಸ್ಟ್ ಡಾಕ್ಟರ್ ಧನೇಂದ್ರ ಸರ್ ಅವರು ಬರಬೇಕು. ಹಾಗೆಯೇ ಶ್ರೀಮತಿ ಸುಜಾತಾ ಮೇಡಮ್ ಅವರು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ದಯವಿಟ್ಟು ವೇದಿಕೆ ಬರಬೇಕು ಕೇಳಿಕೊಳ್ತಾರೆ. ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಸರ್ ಅವರು ದಯವಿಟ್ಟು ಎಲ್ಲಿದ್ರು ಕ್ರೀಡಾಭರ್ತಿಯ ನಿಕಟಪೂರ್ವ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಕ್ರೀಡಾ ಭಾರತೀಯ ರಾಜ್ಯದ 19ನೇ ತಾರೀಕು ಸಮ್ಮೇಳನ ಇದೆ. ಅದರ ಪ್ರಯುಕ್ತ ಮೈಸೂರು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ವಿಶೇಷವಾಗಿ ಚಿನ್ನಿ ತಂಡ ಆಡುವಂಥದ್ದು, ಲಗೋರಿ ಆಡುವಂಥದ್ರ ಮೂಲಕ ಈ ಕಾರ್ಯವನ್ನು ಆರಂಭಿಸಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಭಾಳ ಸಣ್ಣವರಿದ್ದಾಗ ನಾವೇನು ಗಿಲ್ಲಿ ದಾಂಡ ಮತ್ತು ಲಗೋರಿಯನ್ನು ಆಡ್ತಾ ಇದ್ದೋ ಅದನ್ನು ಕ್ರೀಡಾ ಭಾರತಿ ಇವತ್ತು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ. ಕ್ರೀಡಾ ಭಾರತಿ ಇರ್ತಕ್ಕಂಥದ್ದೇ ನಮ್ಮ ಪ್ರಾಚೀನವಾದಂಥ ಕ್ರೀಡೆಗಳನ್ನು ಇವತ್ತು ಮತ್ತೆ ಆಚರಣೆಗೆ ತರೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಶಸ್ವಿಯಾಗಿ ನಡೆಯಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಸಹ ವಂದನೆಗಳು. ನಮಸ್ಕಾರ. ಮಟ್ಟದಲ್ಲಿ
ಮಕ್ಕಳಿಗೆ ತುಂಬ ಇದಾಗಿ ಮಾಡಬೇಕಾಗಿದೆ. ಮಕ್ಕಳನ್ನ ಆಟ ಆಡೋಕ್ಕೆ ಮನೆಯಿಂದ ಮೊಬೈಲ್ ಬಿಟ್ಟು ಮೈದಾನಕ್ಕೆ ಬರೋಂಥ ನಿಟ್ಟಿನಲ್ಲಿ ನಾವು ಕೋರ್ಕೊಳ್ತಾ ಇದ್ದೀವಿ. ಎಲ್ಲರೂ ನಿಮ್ಮ ಅಕ್ಕಪಕ್ಕ ಇರೋಂಥ ಮಕ್ಕಳನ್ನ ದಯವಿಟ್ಟು ಫೀಲ್ಡ್ ಇಳಿಸಿ ಆಟ ಆಡೋಕ್ಕೆ ಮಾಡಿ. ಹೆಲ್ತಿ ಮೈಂಡ್ ಬಿಲ್ಡ್ಸ್ ಹೆಲ್ತಿ ನೇಷನ್. ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ತುಂಬಾ ಸಾರಿ ನಮ್ಮ ಹೆಸರು ಹೇಳಿದ್ರು. ಆದ್ರೆ ಮೂಲ ಈ ಕಾರ್ಯಕ್ರಮ ಯಶಸ್ವಿ ಕಾರಣ ಪ್ರಸಾದ್ ಜಿ ಅವರು. ಸರಿ, ಅವರು ನಿರೂಪಣೆ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲ. 24/7 ಈ ತರದೊಂದು ಡೆಡಿಕೇಶನ್ ಮನುಷ್ಯನ ನಾನಂತೂ ನೋಡಿಲ್ಲ ಜೀವನ. ರಾತ್ರಿ 11ವರೆಗೆ ಇಲ್ಲಿದ್ರು. ಆ ಸ್ಕೂಲ್ ನಡೀತಾ ಇತ್ತು. ರಾಷ್ಟ್ರತಾನದ ಕೆಲಸ ಮಾಡಿ, ಇಲ್ಲದ ಕೆಲಸ ಮಾಡಿ ಬೆಳಿಗ್ಗೆ 5ವರೆಗೆ ಫೋನ್ ಮಾಡಿದ್ದಾರೆ ಪೊಲೀಸರು ಬಿಡ್ತಾ ಇಲ್ಲ ಅಂತ. ನಾನು ಯಾವ ಟೈಮಲ್ಲಿ ಮಲಗ್ತೀರಾ, ಯಾವ ಟೈಮಲ್ಲಿ ಕೆಲಸ ಮಾಡಿ, ನಮ್ಮನ್ನ ಅಷ್ಟೇ ಸ್ಕೂಲ್ ಮಕ್ಕಳು ಹೋಮ್ವರ್ಕ್ ಮಾಡೋ ತರ ಫಾಲೋ 11 ಗಂಟೆ ಅಂದ್ರೆ 10:59 ಫೋನ್ ಮಾಡೋರು. ಸೊ ಏನೇ ಸಕ್ಸಸ್ ಆಗಿದ್ರು ಅದಕ್ಕೆ ಅತಿ ಮುಖ್ಯ ಕಾರಣ ಅಂತಂದ್ರೆ ಶ್ರೀಯುತ ಪ್ರಸಾದ್ ಅವರು. ಎಲ್ಲರ ಕಡೆಯಿಂದ, ಮೈಸೂರಿನ ಸಮಸ್ತ ಜನತೆ ಕಡೆಯಿಂದ ಅವರಿಗೆ ಅಭಿನಂದನೆ. 19 ನಡೆಯಲಿದೆ ಈ ರಾಜ್ಯ ಸಮ್ಮೇಳನಕ್ಕೆ. ಈಗಾಗಲೇ ಸಮಿತಿಗಳು ರಚನೆ ಆಗಿದೆ. ಈ ಸಮ್ಮೇಳನ ಸಮಿತಿಯ ರಾಜ್ಯ ಸಂಚಾಲಕರಾಗಿ ನಮ್ಮ ಯುವ ತರುಣ ಕಾರ್ಯಕ್ರಮದಂತಹ ಶ್ರೀ ರುದ್ರಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ವಕೀಲರು ಅವರೊಂದು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದಾರೆ. ಈ ಸಮ್ಮೇಳನ ಚಾಮುಂಡಿ ವಿಹಾರ ಸ್ಟೇಡಿಯಂ ನಡೆಯಲಿಕ್ಕಿದೆ ಜನವರಿ 19. ನಮಸ್ಕಾರ. ಇವತ್ತು ರಾಜ್ಯ ಸಮ್ಮೇಳನದ ಪೂರ್ವಭಾವಿಯಾಗಿ ಇವತ್ತು ಲಗೋರಿ ಅಂದ್ರೆ ಮೈಸೂರಿನಲ್ಲಿ ತುಂಬ ಗಂಟೆಯಿದ್ದಾರೆ. ಗಂಟೆಯವರು ಈ ಲಗೋರಿ ಆಡಿದ್ರೆ ಮಕ್ಕಳುಗಳು ನಾವು ಸಹ ಲಗೋರಿನ ಆಡ್ಬೋದು, ಅಂದ್ರೆ ಗಂಟೆಯಲ್ಲಿ ಆಡ್ತಿದ್ದಾರೆ, ನಾವು ಲಗೋರಿನ ಆಡ್ಬೋದು ಅಂತ ಕಾರಣಕ್ಕೋಸ್ಕರ ಮೊಬೈಲ್ನ ಹೆಚ್ಚಾಗಿರೋದ್ರಿಂದ ಕಲಿತಾ ಇರೋ ಮಕ್ಕಳಿಂದ ಮೈದಾನದಲ್ಲಿ ಬರಲಿ, ಮಕ್ಕಳುಗಳು ಮೊಬೈಲ್ ಬಿಟ್ಟು ಗಂಡನೇ ಮೊಬೈಲ್ ಬಿಟ್ಟು ಆಚೆ ಬಂದು ಆಡ್ತಿದ್ದಾರೆ. ನಾವು ಆಡಬೇಕು ಅನ್ನೋ ಒಂದು ದೋಷದಿಂದ ಇವತ್ತು ಗಣ್ಯರಿಗೋಸ್ಕರ ಈ ಒಂದು ಲಗೋರಿ ಮತ್ತೆ ಈ ಕಾರ್ಯಕ್ರಮ ನಮ್ಮ ಮೈಸೂರಿನ ಹಲವು ಗಣ್ಯಾಧಿಕಾರಿಗಳು ತುಂಬಾ ಉತ್ಸಾಹದಿಂದ ಆಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಸಹ ಕ್ರೀಡಾ ಭಾರತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ. ಹಾಗೂ ಈ ಕ್ರೀಡಾ ಭಾರತಿಗೆ ತಮ್ಮ ಅತ್ಯಮೂಲ್ಯದ ಸಮಯವನ್ನು ಎಲ್ಲ ಮೈಸೂರಿನ ಎಲ್ಲ ಜನತೆ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾರೆ. ನಾಗೇಂದ್ರ ಅವರು ತಮ್ಮ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ. ನನಗೆ ಅಭಿವೃದ್ಧಿ ಸಮಯ ಬಿಟ್ಟು ತೆರಳುತ್ತಾ ಇದ್ದಾರೆ. ಶ್ರೀ ಯೋಗೇಂದ್ರ ಮಿಶ್ರ ಅವರು ಭಾಷಾ ಸಂಸ್ಥಾನದ ಪ್ರಮುಖರು ಇವರು ನಮ್ಮನ್ನ ಕುರಿತಾಗಿ ಮಾತನಾಡ್ತಿದ್ದಾರೆ. प्रोफेसर योगेंद्र मिश्र, डायरेक्टर केंद्रीय हिंदी संस्थान मैसूर। रत्नाकराम हिमालय किरीटिनी ब्रह्मराजर रत्नाढ्याम वंदे भारत। वस्तु भारत प्रसन्न भारत, वस्तु मैसूर प्रसन्न मैसूर। क्रीडा भारती की जो संकल्पना है, उस क्रीडा भारती की संकल्पना के अनुरूप क्रीडा भारती के सभी वरिष्ठ कार्यकर्ता बंद हो, सभी पदाधिकारी बंद हो, विशेष करके आज का जो कार्यक्रम हुआ और मुझे यहाँ आने का सौभाग्य दीवान अमृतलाल रोहित जी ने दिया, मैं उनका क्रीडा भारती के सभी कार्यकर्ताओं का हृदय की अतल गहराइयों से अभिनंदन नंदन अभिवादन करता हूँ। और यहाँ आकर के ऐसा लगा कि जब राज सत्ता सामाजिक सरोकारों से जुड़ जाती है तो उसका संदेश बहुत दूर तक जाता है। और इस संदर्भ में मैसूर की जो क्रीडा भारती इकाई है, भारत में अभी अग्रगण्य के रूप में उसका नाम लिया जाता है। आप सबके प्रबल पुरुषार्थ को मैं हृदय से नमन करते हुए अपनी वाणी को विराम। जय तो भारतम, जय तो भारती, जय हिंदी, जय सनातन। ಲಗೋರಿ ಪ್ರಮುಖರು ದಯವಿಟ್ಟು ಮುಂದಾಗಿ ಕೇಳ್ಕೊಳ್ತಾರೆ. ಶ್ರೀ ನವೀನ್ ಅವರು ಪರಿಚಯ ಮಾಡ್ತಾರೆ. ಶ್ರೀ ನವೀನ್ ಅವರು ಸಕಲೇಶ್ವರದ ಜೆಎಸ್ಎಸ್ ವಾಗೇಶ್ ಶಾಲೆಯಲ್ಲಿ ಅವರು ದೈಹಿಕ ಶಿಕ್ಷಣ ಶಿಕ್ಷಕರು, ಕ್ರೀಡಾ ಭಾರತೀಯ ಪ್ರಾಂತ ಲಗೋರಿ ಪ್ರಮುಖರು. ಇವತ್ತು ಕಾರ್ಯಕ್ರಮದಲ್ಲಿ ಪಂದ್ಯಾಟದಲ್ಲಿ ಮುಖ್ಯ ಅತಿ ಮುಖ್ಯರಾಗಿ ನಮಗೆ ಸೇವೆ ಸಲ್ಲಿಸಲು ಶ್ರೀ ಮಂಜುನಾಥ್ ಅವರು ದಯವಿಟ್ಟು ಬರಬೇಕು. ರಾಷ್ಟ್ರತಾನ ವಿದ್ಯಾಕೇಂದ್ರ ವಿಜಯನಗರ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ಹಾಗೆಯೇ ಶ್ರೀ ಉಮೇಶ್ ಜಿ ದೈಹಿಕ ಶಿಕ್ಷಣ ಶಿಕ್ಷಕರು, ರಾಷ್ಟ್ರತಾನ ವಿದ್ಯಾಕೇಂದ್ರ ವಿಜಯನಗರ. ಈ ಮೂರು ಜನರಿಗೆ ಕೂಡ ಕ್ರೀಡಾ ಭಾರತೀಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಈ ಒಂದು ವಿಶ್ವ ಪ್ರಸಿದ್ಧಿ ಆಟದ ಲಗೋರಿನ ವಿಶ್ವ ಪ್ರಸಿದ್ಧಿ ಪಡಿಸುವಲ್ಲಿ
ನಡೆಸಿದ ಒಂದು ವಿಶೇಷ ಪ್ರಯತ್ನಕ್ಕೆ ಜನಕ್ಕೆ ತೀರ್ಪುಗಾರರಾಗಿ ಸೇವೆಯನ್ನು ಸಲ್ಲಿಸಲು ಶ್ರೀ ನವೀನ್ ಜಿ ಶಿಕ್ಷಕರು ಜೆಎಸ್ಎಸ್ ಶಾಲೆ ಹಾಗೆ ಶ್ರೀ ಮಂಜುನಾಥಿಯವರು ನರಸಿಂಹ ವಿದ್ಯಾ ಕೇಂದ್ರ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೆ ಶ್ರೀ ಉಮೇಶ್ ಅವರು ದೈಹಿಕ ಶಿಕ್ಷಣ ಶಿಕ್ಷಕರು ನರಸಿಂಹ ವಿದ್ಯಾ ಕೇಂದ್ರ ವಿಜಯನಗರ ಕರ್ನಾಟಕ ಪರವಾಗಿ ಪೂರ್ವಕ ಹಾಗೆ ಸಾಕಷ್ಟು ಕಾರ್ಯಕರ್ತರ ಬಂಧುಗಳು